ನಾನು ಬಿಜೆಪಿ ತಗೋರತ್ತೆ ಯಾರ ಬಲ್ಲಿನೂ ನಾವು ಹೋಗೋದಿಲ್ಲ. ಬಿಜೆಪಿ ನಾಯಕರು ಏನಾದ್ರು ನಿಮ್ಮ ಪಕ್ಷಕ್ಕೆ ಸೇರೋ ಸಾಧ್ಯತೆ ಇದೆಯಾ ಸರ್? ಯಾವಾಗ ಲಾಂಚ್ ಮಾಡ್ತಿದ್ದೀರಿ? ನೋಡ್ರಿ, ನಮ್ಮ ಪಕ್ಷ ಕರ್ನಾಟಕದ ಅಧಿಕಾರ ಬರ್ತೈತಿ. ಯಾರು ಏನೇ ಬೇಕಾದ ಸರ್ವೆಗಳು ಹೇಳಿ, ಯಾರು ಬೇಕಾದಷ್ಟು ಸರ್ವೆ ಮಾಡಲಿ, ಕರ್ನಾಟಕ ಬರೋದು ನಮ್ಮ ಪಕ್ಷನೇ, ನಾನೇ ಮುಖ್ಯಮಂತ್ರಿ. JCB ಪಕ್ಷ ಅದು ಯಾವ JCB ಆಗ್ತದೋ ಏನಾಗ್ತದೆ ನೋಡೋಣ ಅಂತ. ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರಗಳ್ರಿ. ಗರ್ದಿಗಮ್ಮತ್ ಪೇಜ್ ಫಾಲೋವರ್ ಆಗ್ರಿ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಪ್ರತಿ ದಿವಸ ಲೈಕ ಶೇರ ಕಮೆಂಟ್ ಮಾಡೋರಿಗೆ ಕೋಟಿ ಕೋಟಿ ನಮಸ್ಕಾರ. ಇವರಿಗೆ ಹಿಂದೂ ಹುಲಿ ಅಂತಾರೆ, ಫೈರ್ ಬ್ರ್ಯಾಂಡ್ ಅಂತಾರೆ. ಎಲ್ಲರೇ ಹೋದ್ರಂದ್ರೆ ಭಾಷಣ ಮಾಡಕ್ಕೆ ನಿಂತ್ರಂದ್ರೆ ಕೂಡಿದ ಮಂದಿ ಸೂಜಿ ಬಿದ್ದರೂ ಸಪ್ಪಳು ಕೇಳುವಂಗೆ ಅವ್ರ ಭಾಷಣ ಕೇಳ್ತಾರೆ. ಒಟ್ಟಾರೆ ಅವ್ರ ಹಿಂದೆ ರಾಜ್ಯದಾಗ ಜನ ಐತಂತೂ ಮಂದಿ ಮಾತಾಡ್ತೈತೆ. ಅವರ ಬಸನಗೌಡ ಪಾಟೀಲ್ ಯತ್ನಾಳ್ ಹಾಲಿ ಬಿಜಾಪುರ ಶಾಸಕರ, 2 ಬಾರಿ ಶಾಸಕರಾದವ್ರ, 1 ಸಲ ವಿಧಾನ ಪರಿಷತ್ ಸದಸ್ಯರಾದವ್ರ, 2 ಬಾರಿ ಲೋಕಸಭಾ ಸದಸ್ಯರಾದವ್ರ, ಕೇಂದ್ರದಾಗ ರಾಜ್ಯ ಖಾತೆಯನ್ನು 2 ಸಲ ಮಂತ್ರಿ ಪದವಿ ತೊಗೊಂಡವ್ರು. ಬಸನಗೌಡ ಪಾಟೀಲ್ ಯತ್ನಾಳ್ ಒಂದು ವಾಜಪೇಯಿ ಅವರ ನಮ್ಮ ಗುರುಗಳಂತೂ ಅವ್ರು ಹೇಳ್ತಿರ್ತಾರೆ. ಒಟ್ಟಾರೆ ಅವ್ರಿಗೆ ಕ್ವೈಟಿ ಸುಳ್ಳ ಸಂಭಾಳಿಸೋದಿಲ್ಲ ಅಂತ ಅನಿಸ್ತೈತೆ ಅವ್ರು ಮಾತಾಡೋದು ನೋಡ್ರೆ. ಏನಿದ್ರು ನೇರನ ಮುಖಕ್ಕೆ ಹೊಡೆಯುವಂಗೆ ಹೇಳ್ತಿರ್ತಾರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರು. ಈಗ ಅವ್ರನ್ನ BJP ಉಚ್ಚಾಟನೆ ಮಾಡೈತಿ. ಒಂದು ಕಾಲ ಹೊರಗಿಟ್ಟಿದ್ದಾರೆ, ಒಂದು ಕಾಲ ಇನ್ನೂ BJPಯಾಗ ಐತಿ ಯತ್ನಾಳ್ ಅವ್ರದ್ದು. ಇತ್ತೀಚೆಗೆ ಅವ್ರು ದೆಹಲಿ ಒಳಗೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ನಾನು ಮುಂದಿನ ಅವಧಿಗೆ ನಾನೇ ಮುಖ್ಯಮಂತ್ರಿ, ನಮ್ದು ಪಕ್ಷಕ್ಕೆ ಅಧಿಕಾರ ಬರ್ತೈತೆ ಅಂತಾರೆ. ಅವ್ರ ಗೊಂದಲದ ಹೇಳಿಕೆ ನಮಗಂತೂ ಅರ್ಥ ಆಗತ್ತೆ. ಒಂದು ಕಡೆ JCBಯಿಂದ ನಾ ಮುಖ್ಯಮಂತ್ರಿ ಆಗ್ತೇನೆ ಅಂತಾರೆ, ಒಂದು ಕಡೆ ನಮ್ದು ಪಕ್ಷ ಅಧಿಕಾರಕ್ಕೆ ಬರ್ತೈತೆ, ನಾನೇ ಮುಖ್ಯಮಂತ್ರಿ ಮುಂದಿನ ಅವಧಿಗೆ ಅಂತ ಹೇಳ್ತಾರೆ. ಆದರೆ ಒಟ್ಟಾರೆ ಅವ್ರ ಹಿಂದೆ ಜನ ಐತೆ. ಅವ್ರು JCB ಪಾರ್ಟಿ ಕಟ್ತಾರೋ ಅಥವಾ BJPಗೆ ಹೊಳ್ಳಿ ಅವ್ರು ಹೋಗ್ತಾರೋ ಏನು ಮಾಡ್ತಾರೋ, ಒಟ್ಟು ವಿಜೇಂದ್ರ ಇರೋ ಮಟ್ಟ ನಾ ಅಲ್ಲಿ ಹೋಗೋದಿಲ್ಲ, ಯಡಿಯೂರಪ್ಪ ಇರೋ ಮಟ್ಟ ಅಧ್ಯಕ್ಷ ಆಗೋ ಮಟ್ಟ ನಾ BJPಗೆ ಬೆಂಬಲ ಕೊಡೋದಿಲ್ಲ ಅಂತೂ ಹೇಳ್ತಾರೆ. ಆದರೆ ಕೊನೆಕ್ಷನ್ದಾಗ BJP ಅವ್ರು ಏನು ಮಂತ್ರ ಮಾಡ್ತಾರೋ ಅಥವಾ BJP JCB ಪಕ್ಷ ಕೆಡ್ತಾರೋ ಅನ್ನೋದು ನಿಮ್ಮ ಅವಗಾನಿಗೆ ಬಿಟ್ಟಿದ್ದೇನೋ. ನಮಸ್ಕಾರ. ನಾನು ಬಿಜೆಪಿ ತಗೋರತ್ತೆ ಯಾರ ಬಲ್ಲಿನೂ ನಾವು ಹೋಗೋದಿಲ್ಲ. ಅಲ್ಲ ಸರ್, ಈಗ ಯಡಿಯೂರಪ್ಪ ಅವ್ರ ಕುಟುಂಬ ಬದಲಾವಣೆ ಆಗೋ ತನಕ ನೀವು ಕಾಯ್ಕೊಂಡು ಕೂತ್ಕೊಂಡ್ರೆ ಮುಂದೆ ಅವಕಾಶಗಳು ಸಿಗಬೇಕು. ಅವಕಾಶ ನಾವು ಅಷ್ಟಾಗಿ ನಾವು ಪ್ರಾದೇಶಿಕ ಪಕ್ಷ ಮಾಡಿರ್ತೀವಿ ರೀ. ನಾವ್ಯಾಕೆ ಇಲ್ಲಿ ಕಾಯ್ಕೊಂಡು ಕೊಟ್ಟಿರ್ತೇವೆ ಎಲ್ಲನ? ಕಾಯ್ಕೊಂಡು ಕೊಂಡ್ರೆ ಅಷ್ಟೇನು ಹುಚ್ಚನ ಅಲ್ಲನ. ಅವ್ರು ಕರಿತಾರೇನೋ, ನೋಡ್ತಾರೇನೋ. ಪಶ್ಚಿಮ ಬಂಗಾಳ ಚುನಾವಣೆ ಆದ್ಮೇಲೆ ಕರಿಬೋದು, ಬಿಹಾರ ಚುನಾವಣೆ ಇದೇನದು, ಉತ್ತರ ಪ್ರದೇಶ ಚುನಾವಣೆ ಆದ್ಮೇಲೆ ಕರಿಬೋದು. ಯಾವ ಚುನಾವಣೆ ನೋಡೋದಿಲ್ಲ. ಅದು ನಿರ್ಣಯ ತಗೋದು, ಸೂಕ್ತ ನಿರ್ಣಯ ತಗೋತೀವಿ. ನಮ್ಮದು JCB ಇದೆ ಅಲ್ಲ, ಅದನ್ನು ನಾವು ಪಾರ್ಟಿ ಕಟ್ಟಬೇಕಾದ ಸಂದರ್ಭದಾಗ ಕಟ್ತೀವಿ. ಈಗಿರೋ BJP ನಾಯಕರು ಏನಾದ್ರು ನಿಮ್ಮ ಪಕ್ಷಕ್ಕೆ ಸೇರೋ ಸಾಧ್ಯತೆ ಇದೆಯಾ ಸರ್? ಯಾವಾಗ ಲಾಂಚ್ ಮಾಡ್ತಿದ್ದೀರಿ? ನೋಡ್ರಿ, ನಮ್ಮ ಪಕ್ಷ ಕರ್ನಾಟಕದ ಅಧಿಕಾರ ಬರ್ತೈತಿ. ಯಾರು ಏನೇ ಬೇಕಾದ ಸರ್ವೆಗಳು ಹೇಳಿ, ಯಾರು ಬೇಕಾದಷ್ಟು ಸರ್ವೆ ಮಾಡಲಿ, ಕರ್ನಾಟಕ ಬರೋದು ನಮ್ಮ ಪಕ್ಷನೇ, ನಾನೇ ಮುಖ್ಯಮಂತ್ರಿ. JCB ಪಕ್ಷ ಅದು ಯಾವ JCB ಆಗ್ತದೋ ಏನಾಗ್ತದೆ ನೋಡೋಣ ಅಂತ. ನಮ್ಮ ಪಕ್ಷನೇ ಬರೋದು, ಅದ್ರಾಗ ಏನು ಡೌಟ್ ಇಲ್ಲ. ನಾನು BJP ತಗೋರತ್ತೆ ಯಾರ ಬಲ್ಲಿನೂ ನಾವು ಹೋಗೋದಿಲ್ಲ. ಅಲ್ಲ ಸರ್, ಈಗ ಯಡಿಯೂರಪ್ಪ ಅವ್ರ ಕುಟುಂಬ ಬದಲಾವಣೆ ಆಗೋ ತನಕ ನೀವು ಕಾಯ್ಕೊಂಡು ಕೂತ್ಕೊಂಡ್ರೆ ಮುಂದೆ ಅವಕಾಶಗಳು ಸಿಗಬೇಕು. ಅವಕಾಶ ನಾವು ಅಷ್ಟಾಗಿ ನಾವು ಪ್ರಾದೇಶಿಕ ಪಕ್ಷ ಮಾಡಿರ್ತೀವಿ ರೀ. ನಾವ್ಯಾಕೆ ಇಲ್ಲಿ ಕಾಯ್ಕೊಂಡು ಕೊಟ್ಟಿರ್ತೇವೆ ಎಲ್ಲನ? ಕಾಯ್ಕೊಂಡು ಕೊಂಡ್ರೆ ಅಷ್ಟೇನು ಹುಚ್ಚನ ಅಲ್ಲನ. ಅವ್ರು ಕರಿತಾರೇನೋ, ನೋಡ್ತಾರೇನೋ. ಪಶ್ಚಿಮ ಬಂಗಾಳ ಚುನಾವಣೆ ಆದ್ಮೇಲೆ ಕರಿಬೋದು, ಬಿಹಾರ ಚುನಾವಣೆ ಇದೇನದು, ಉತ್ತರ ಪ್ರದೇಶ ಚುನಾವಣೆ ಆದ್ಮೇಲೆ ಕರಿಬೋದು. ಯಾವ ಚುನಾವಣೆ ನೋಡೋದಿಲ್ಲ. ಅದು ನಿರ್ಣಯ ತಗೋದು, ಸೂಕ್ತ ನಿರ್ಣಯ ತಗೋತೀವಿ. ನಮ್ಮದು JCB ಇದೆ ಅಲ್ಲ, ಅದನ್ನು ನಾವು ಪಾರ್ಟಿ ಕಟ್ಟಬೇಕಾದ ಸಂದರ್ಭದಾಗ ಕಟ್ತೀವಿ. ಈಗಿರೋ BJP ನಾಯಕರು ಏನಾದ್ರು ನಿಮ್ಮ ಪಕ್ಷಕ್ಕೆ ಸೇರೋ ಸಾಧ್ಯತೆ ಇದೆಯಾ ಸರ್? ಯಾವಾಗ ಲಾಂಚ್ ಮಾಡ್ತಿದ್ದೀರಿ? ನೋಡ್ರಿ, ನಮ್ಮ ಪಕ್ಷ ಕರ್ನಾಟಕದ ಅಧಿಕಾರ ಬರ್ತೈತಿ. ಯಾರು ಏನೇ ಬೇಕಾದ ಸರ್ವೆಗಳು ಹೇಳಿ, ಯಾರು ಬೇಕಾದಷ್ಟು ಸರ್ವೆ ಮಾಡಲಿ, ಕರ್ನಾಟಕ ಬರೋದು ನಮ್ಮ ಪಕ್ಷನೇ, ನಾನೇ ಮುಖ್ಯಮಂತ್ರಿ. JCB ಪಕ್ಷ ಅದು ಯಾವ JCB ಆಗ್ತದೋ ಏನಾಗ್ತದೆ ನೋಡೋಣ ಅಂತ. ನಮ್ಮ ಪಕ್ಷನೇ ಬರೋದು, ಅದ್ರಾಗ ಏನು ಡೌಟ್ ಇಲ್ಲ.